ನಾ ಏನ್ರ ಊಟ ಮಾತಾಡಿದ್ರೆ ನನಗೆ ಬುಟ್ಟು ತೊಗೊಂಡು ನೋಡ್ರಿ. ಎರಡು ದಶಕಗಳ ಹಿಂದೆ ಗುರುಲಿಂಗಪ್ಪ ಸಜ್ಜನ್ ಎಂಬುವವರು ಸರ್ಕಾರಕ್ಕೆ ಎಕರೆಗಟ್ಟಲೆ ಜಾಗವನ್ನ ಬಿಟ್ಟುಕೊಟ್ಟಿದ್ದರು. ಅದರಲ್ಲಿ 1 ಎಕರೆ 19 ಗುಂಟೆಯನ್ನು ನಗರಸಭೆ ಅತಿಕ್ರಮಣ ಮಾಡಿಕೊಂಡು ಮನೆ ಹಂಚಿಕೆ ಮಾಡಿದ್ದು, ಈ ಜಾಗೆ ನಮ್ಮ ಕುಟುಂಬಕ್ಕೆ ಸೇರಿದ್ದು ಎಂದು ಗುರುಲಿಂಗಪ್ಪ ಸಜ್ಜನ್ ಅವರ ಕುಟುಂಬ ನಗರಸಭೆಗೆ ಮನವಿ ಮಾಡಿತ್ತು. ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿ ಸದ್ಯ ಈ ಜಾಗೆಯನ್ನ ಸಜ್ಜನ್ ಕುಟುಂಬಕ್ಕೆ ಹಸ್ತಾಂತರಿಸಬೇಕು ಎಂದು ಹೈಕೋರ್ಟ್ ಆದೇಶವನ್ನ ನೀಡಿತ್ತು. ಈ ಆದೇಶದ ಬೆನ್ನಲ್ಲೇ ಎಲ್ಕಲ್ ನಗರಸಭೆ ಪೌರಾಯುಕ್ತರು ಜಾಗೆಯನ್ನು ಮಾಲೀಕರಿಗೆ ಹಸ್ತಾಂತರಿಸಲು ಬಂದಿದ್ದರು. ಆದರೆ ಆಶ್ರಯ ನಿವಾಸಿಗಳು ಈ ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ತಂದ ಕಾರಣ ಜಾಗೆಯನ್ನ ಹಸ್ತಾಂತರಿಸಲು ಆಗುವುದಿಲ್ಲ ಎಂದು ಪೌರಾಯುಕ್ತರು ಹೇಳಿದರು. ಇದೇ ಸಂದರ್ಭದಲ್ಲಿ ಕೆಲವು ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ನಾಟಕ ಮಾಡೋರ್ನ ಎಲ್ಲರೂ ನಾನು ನೋಡ್ತೀನಿ. ಇಲ್ಲಿ ನಮ್ಮ ನೋವಾಯ್ತದ, ಪಟ್ಟಿ ಉರ್ತತಿ, ಭೂಮಿ ಕಳ್ಕೊಂಡು ನಾಟಕ ಮಾಡೋರು ಇಲ್ಲ. ನಾನು ನೋಡಿರ್ತೀನಿ ನಾಟಕ ಮಾಡೋದು. ನಾ ಎಲ್ಲಿ ತೊಗೊಂಡ್ರಿ ಇದನ್ನ ನೀವು ಕೈಯಂತ ಕಸ್ಕೊಂತೀರಿ. ಮತ್ತೆ ನಾವೇನು ಎದಕ್ಕೆ ಬಂದೀವಿ? 4 ಬಂದವ್ರು 6 ಬಂದಿರಿ. ಇಲ್ಲಿ ಕಿಮ್ಮತ್ತಿಲ್ಲ ನಮ್ಗೆ. ಸರ್ ನಾ ನಿಮ್ಗೆ ಮಾತಾಡಕತ್ತಿಲ್ಲ. ನೀವು ನಾ ಏನ್ರ ಊಟ ಮಾತಾಡಿದ್ರೆ ನನಗೆ ಬುಟ್ಟು ತೊಗೊಂಡು ನೋಡ್ರಿ. ಕೈಯನ್ನು ಕಸ್ಕೊಂತಾರ ನೋಡ್ಬಾರ್ದ ಅಡ್ರೆಸ್. ಯಾರ್ಯಾರು ನಾಟಕ ಮಾಡ್ತಾರೆ ನೋಡ್ತೀನಿ. ಸರ್ಕಾರಿ ಅನ್ನ ಉಂಡು ಮತ್ತೊಬ್ರಿಗೆ ಅನ್ಯಾಯ ಮಾಡಿದ್ರು ಹೇಳ್ತಿಂದು ಹೊಕ್ಕಾರ ಅವರು. ನಾನು ಬರ್ಕೊಂಡು ಹೋಗ್ರಿ. ಸ್ಟೇ ತಗೊಂಡ್ಬಂದಿವಿ ಸರ್. ನಮಗ ಜಾಗ ಇಲ್ಲೇ ಬೇಕು ಸರ್. ಯಾಕ್ರಿ ಜಾಗ ನಿಂದಿತ್ತಂದ್ರೆ ನಿನಗೆ ತೊಂದರೆ ಆಗತ್ತಿಲ್ಲ. ಹೇಳಿ ನೋಡೋಣ. ನೀನು ಲುಕ್ಷಾನ್ ಆದ್ರೂ ಅಷ್ಟ, ಅವ್ರಿಗೆ ಆದ್ರೂ ಅಷ್ಟ. ಅವ್ರಿಗೆ ಎಲ್ಲರೂ ನೀವು ಬಡರಿದ್ರಿ, ಎಲ್ಲರೂ ಶಿಫ್ಟ್ ಮಾಡ ನಮ್ಮ ಭೂಮಿ ಅವ್ರು ಹೇಳಂಗಿಲ್ಲ. ನೀವು ಅನಾಥರ ಆಗೋದು ಬೇಡ. ನೀವು ಅನಾಥರ ಆಗೋದು ಬೇಡ. ನನಗೂ ನೋವಾಯ್ತದ. ನಾವು 20 ವರ್ಷಗಳಿಂದ ಇದೇ ಜಾಗದಲ್ಲಿ ವಾಸವಿದ್ದು ನಾವು ಇಲ್ಲಿಂದ ಹೋಗುವುದಿಲ್ಲ ಎಂದು ನಿವಾಸಿಗಳು ಹೇಳಿದರೆ, ಈ ಜಾಗವನ್ನ ಸರ್ಕಾರ ತಪ್ಪಾಗಿ ಅತಿಕ್ರಮಿಸಿಕೊಂಡಿದ್ದು, ಈ ಜಾಗ ಸಜ್ಜನ್ ಕುಟುಂಬಕ್ಕೆ ಸೇರಿದ್ದು ಎಂದು ಅವರ ಪರ ವಕೀಲರು ಹೇಳಿದ್ರು. ಅವರಿಗೆ ವಕೀಲರು ಬಾಗಲಕೋಟೆಯವರು, ಬಾಗಲಕೋಟು. ಇದ್ರಾಗ ಏನಂದ್ರೆ ಬಸವರಾಜ್ ಸಜ್ಜನ್, ಗುರುಲಿಂಗಪ್ಪ ಸಜ್ಜನ್ ಇವ್ರ ತರಫೆ ವಕೀಲರು ನಾನು. ಈ ಬಸವರಾಜ್ ಗುರುಲಿಂಗಪ್ಪ ಸಜ್ಜನ್ ಸರ್ವೆ ನಂಬರ್ 105/1/3 6 ಎಕರೆಯನ್ನು ರಾಜ್ಪಾಲ್ ಹೆಸರಲ್ಲೇ ದಾನ ಮಾಡಿದ್ದ. ಆ ದಾನದ ನಂತರ 5 ಎಕರೆ ಚಿಲ್ಲರ ಭೂಮಿ ಉಳಿದತ್ತಿ ಒಂದು ದಕ್ಷಿಣ ಭಾಗಕ್ಕೆ. CMC ಇಲ್ಕಲ್ ಅವರು 6 ಎಕರೆದೊಳಗೆ ಕಟ್ಸೋ ಬದಲಿನ ಈ ಏನು ಬಸವರಾಜ್ ಗುರುಲಿಂಗಪ್ಪ ಸಜ್ಜನ್ ಹೊಲದಾಗ 1 ಎಕರೆ 19 ಗುಂಟೆ ಒಳಗೆ ಆಶ್ರಯ ಮನೆ ಕಟ್ಸಿದ್ರು. 60 ಮನೆ 2020 ವರ್ಷದಿಂದ ಅದನ್ನು ಕಟ್ಸಿಂದ ಬಸವರಾಜ್ ಗುರುಲಿಂಗಪ್ಪ ಸಜ್ಜನ್ ಏನು ಮಾಡಿದಂದ್ರೆ PT ಶೀಟ್ ತೊಗೊಂಡು ನಕಾಶದೊಳಗೆ ಅಳಿಸಿ ಹುಣಗುಂದ ಸೀನಿಯರ್ ಕೋರ್ಟ್ನೊಳಗೆ ದಾವಾ ಮಾಡಿದ. ಅಲ್ಲಿ ಏನಾಯ್ತು, ಮುನ್ಸಿಪಾಲ್ಟಿಯವರು 1 ಎಕರೆ 19 ಗುಂಟೆನ ಅತಿಕ್ರಮಣ ಮಾಡ್ಯಾರ ಅಂಥೇಳಿ ಜಜ್ಮೆಂಟ್ ಆಯ್ತು. ಆ ಜಜ್ಮೆಂಟದ ಮೇಲೆ EP ಹಚ್ಚಿದ್ವಿ. 9 EP ನಂಬರ್ 9/2009 ಅಂತೇಳಿ. ಆ EP ಒಳಗೆ ಈ 6 ತಿಂಗಳ ಹಿಂದೆ ಪೊಲೀಸ್ ರಕ್ಷಣೆ ತೊಗೊಂಡು ನಾವಿಲ್ಲಿ ಜಾಗಾಗಿ ಎನ್ಕ್ರೋಚ್ಮೆಂಟ್ ಮಾಡಬೇಕು ಅಂತ ಬಂದಾಗ ಇದೇ ಮುನ್ಸಿಪಾಲ್ಟಿಯವರು ಇಲ್ಲ ನಾವು ಭೂಮಿ ಕೊಡ್ತೀವಿ, ಸ್ವಾಧೀನ ಮಾಡ್ಕೊತೀವಿ ಅಂತ ಹೇಳಿದರು. ಮುಂದೆ ಹೈಕೋರ್ಟಿಗೆ ಹೋದರು ನಮ್ಮ ಆದೇಶದ ವಿರುದ್ಧ. ಏನು ಕೆತ್ತಿಸ್ಬೇಕಂತ ಹುಣಗುಂದ ಕೋರ್ಟ್ನಾಗ ಆಗೈತಲ್ಲ, ಅದರ ವಿರುದ್ಧ ಹೋದರು ಅವರು. ಆಗ ಏನು ಮಾಡಿದರು, ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡದವರು 6/1/2026 ಭೂ ಮಾಲೀಕರಿಗೆ 1 ಎಕರೆ 19 ಗುಂಟೆ ಕೊಡಬೇಕು, ಭೂಮಿ ಮಾಲಕರಿಗೆ ಕಬ್ಜಾ ಕೊಡಬೇಕು ಅಂತ ಹೇಳಿದರು. ಅದರ ಪ್ರಕಾರ ನಿನ್ನೆ CMC ಚೀಫ್ ಆಫೀಸರ್ ಅವರು ನಿನ್ನೆ ರಾತ್ರಿ 8 ಗಂಟೆಗೆ ನಮಗೊಂದು ಇದನ್ನು ಕೊಟ್ಟರು. ಏನು ಇಲ್ಲ, ನಿಮ್ಗೆ ನಾಳೆಗೆ 4:00 ಬರ್ರಿ, ನಿಮ್ಗೆ ಕಬ್ಜಾ ಕೊಡ್ತೀವಿ, ನೀವು ಅದಕ್ಕೆ ಮಜರ್ಕ್ಕೆ ಸಾಕ್ಷಿಯಾಗಿರ್ರಿ ಅಂಥೇಳಿ ಮತ್ತು ಈ ಬಸವರಾಜ್ ಸಜ್ಜನ ಕೊಟ್ಟರು. ಆ ಪ್ರಕಾರ ನಮಗೂ ಫೋನ್ ಮುಖಾಂತರ ತಿಳಿಸಿದ್ರು. ನಾವು ಬಂದಿಂದ ಮುಂದೇನಾತಂದ್ರೆ ಅದರ ಈ ವಿಷಯ ಸಲುವಾಗಿ ADC ಅವರು ಅಪರ ಜಿಲ್ಲಾಧಿಕಾರಿ ಅವರು ಅವರಿಗೆ ಲೆಟರ್ ಕೊಟ್ಟಾರ. ಕಾನೂನು ಹೈಕೋರ್ಟ್ ಆದೇಶದ ಪ್ರಕಾರ ನೀವು ಮಾಲೀಕರಿಗೆ ಭೂಮಿ ಕೊಡ್ರಿ ಅಂತೇಳಿ ಒಂದು ದಿನಾಂಕ 12/2/2026 ಅಂತ ಕೊಟ್ಟಾರ. ಅದಕ್ಕೂ ಯಾವುದೂ ರೆಸ್ಪಾನ್ಸ್ ಇಲ್ಲ. ಇವತ್ತು ತಂದು ಇಲ್ಲೇ ಈ 60 ಮನೆ ಒಳಗೆ 40 ಮನೆ ನಾಶ ಆಗ್ಯಾವ, ಇನ್ನು 20 ಮನೆ ಅದಾವು. 20 ಮನೆ ಒಳಗೆ ಒಬ್ಬ ರಮೇಶ್ ನಾವು WP ಮಾಡಿ ಸ್ಟೇ ತಂದಾರ. ಏನಂತ
ಮುಂದಲ ದಿನಾಂಕದವರೆಗೆ ನೀವು ಕಿತ್ತಿಸಬಾರ್ದು ಅಂತ ಹೇಳಿ ತಂದಾರ. ಇದರ ಷಡ್ಯಂತ್ರ ಏನು? ನಾವು ಎಷ್ಟು ದಿವಸ ಅಂತ ಕಾಯ್ಬೇಕು? 20 ವರ್ಷ ಭೂಮಿ ಕಳ್ಕೊಂಡು 6 ಎಕರೆ ದಾನ ಮಾಡೀವಿ ನಾವು. ಇದ್ರದ್ದು ಏನು ನಡೆದೈತಿ ಹಕ್ಕಿಕತ್ತು? ಭೂಮಿ ಕೊಟ್ಟವ್ರು ತಪ್ಪ, ಸರ್ಕಾರಕ್ಕೆ ಪುಕ್ಷಟ್ಟೆ ಕೊಟ್ಟವ್ರು ತಪ್ಪ. ಅದಕ್ಕೆ ಇದರಿಂದ ಕಾಣದ ಕೈಗಳದಾವು. ನಾವು ಕಾನೂನು ಹೋರಾಟ ಮಾಡ್ತೀವಿ. ಅದು ಏನಾಗುತ್ತೆ ಮುಂದೆ ನೋಡ್ಕೊಂಡು. 25 ವರ್ಷ ಆತ್ರಿ ಇಲ್ಲಿ ಇರಾಕತ್ತಿ. ನಮಗೆ ಯಾವ್ದಕ್ಕೂ ಅನುಕೂಲ ಇಲ್ಲ. ಅವರಿಗೆ ದುಡ್ಡು ಕಟ್ಟಿದ್ವಿ. ಅವಾಗ ಕಟ್ಟಿಸ್ಕೊಂಡಿಂದ ಈ ನಮಗೆ ಅಷ್ಟು ತ್ರಾಸ ಕೊಟ್ಟಾರ. ಈ ಮುಂದೆ ಹೆಂಗೆ ರೀ ನಮ್ಮದು? ಗರ್ಪಟ್ಟಿ ಕಟ್ತೀವಿ, ನಾಳೆ ಬಿಲ್ ಕಟ್ತೀವಿ. ಮತ್ತು ಎಲ್ಲದಕ್ಕೂ ಅವರು ಇರೋದಾಗಿ ಎಲ್ಲದಕ್ಕೂ ಅಡ್ಡಾಗೆ ನಿಂದಿರ್ತಾರೆ. ಈಗ ನೋಡ್ರಿ, ಒಂದ್ ಮನೆಗೆ ಲೈಟ್ ಇದ್ರ ಒಂದ್ ಮನೆಗೆ ಲೈಟ್ ಇಲ್ಲ. ಈಗ ನಮ್ಮ ಮನೆ ನೋಡ್ರಿ ಕತ್ಲ ಮನಿನ ಇತ್ತಂದು. ಒಂದ್ ಏನ ರಿಪೇರಿ ಮಾಡ್ತೀವಿ ಅಂದ್ರ ಹರ್ಕತ್ ಇಡ್ತಾರ. ಒಂದ್ ಮನೆ ಮುಂದ ಗಿಡ ಇದ್ವು ಅಂದ್ರ ಪೈಕಾನಿ ಮಾಡ್ತೀವಿ, ಅದಕ್ಕೂ ಬೇಡ ಅಂತಾರ್ರಿ. SR ಕಾಶ್ಯಪ್ಪನವರು ಆಶ್ರಯ ಕಮಿಟಿ ಅಧ್ಯಕ್ಷರಿದ್ದಾತ್ನಾಗ ಆಶ್ರಯ ಮನಿ ಇಲ್ಲಿ ತಗೊಂಬಂದ್ರು. ಅವ್ರು 60 ಮನಿ ಕಟ್ಟ ಮುಂದ ನನ್ನ ಸ್ವಂತ ಮಾಲ್ಕಿ ಜಾಗ ಅಂತಂದು ಈಗ ಅಂತಾರ ಅವರು. ಅವಾಗ ಇವ್ರಿಗೇನು ಬಾಯಾಗ ಬೆಲ್ಲ ಇಟ್ಟಿದ್ರ ಏನು? ನನ್ನ ಪ್ರಶ್ನೆ ಇದು. ಅವಾಗ ಇಲ್ಲಿದ್ದ ಕಟ್ರಿ, ಬದುವಿಲ್ಲಿದ್ದ ಇಚ್ಚಾಗ ಇಲ್ಲಿಗೆ ನಮ್ಮದು ಮುಗೀತಂತ ಹೇಳಿದವರು ಅವರೇ. ಈಗ ನನ್ನ ಸ್ವಂತ ಮಾಲ್ಕಿ ಜಾಗ ಅದಾರ ಅಂತ ಕೋರ್ಟ್ಗೆ ಹೋದವರು ಇವರೇ. ಇದ್ರಾಗ ಅನ್ಯಾಯ ಯಾವುದು? ಎಲ್ಲರೂ ನೀವೇ ತೀರ್ಪು ಮಾಡಿ ಕೊಡ್ಬೇಕು. ಅದಕ್ಕೆ ಇನ್ನೊಮ್ಮೆ ಮೋಸಣಿ ಮಾಡ್ತೀರಿ. ಅದು ಇತ್ತಪ್ಪ ಅಂತಂದ್ರೆ ಬಿಡ್ರಿ, ನಮಗೆ ಎಲ್ಲಿ ಕೊಡ್ತಾರೆ ಅಲ್ಲಿ ಕೊಡ ಅಂತ ಹೇಳ್ರಿ. ಇಲ್ಲ ಅದನ್ನು ಸರ್ಕಾರ ಈ ಭೂಮಿ ಸ್ವಾಧೀನ ಮಾಡ್ಕೊಂಡು ಕೇಸಿ ನಮ್ಮೆಲ್ಲರಿಗೆ ಇದನ್ನು ಭೂಮಿ ಕೊಡ್ರಿ. ಅವ್ರದ್ದೇನಿದೇನು ಇದು ಇಲ್ಲ, ಸ್ವಂತ ಮಾಲ್ಕಿ ಜಾಗ ಅಂತಾರಲ್ಲ, ಅದನ್ನು ವ್ಯಾಪಾರ ಮಾಡ್ಕರಿ. ಅಕ್ವಾರ ಮಾಡ್ಕೊಂಡು ಕೇಸಿ ನೀವು ಅದು ಏನೈತೆ ಯಾರಿಗೆ ಕೊಡಬೇಕು, ಇಲ್ಲಿ ಫಲಾನುಭವಿಗಳಿಗೆ ಕೊಟ್ಟು ಬಿಡ್ರಿ ಅಷ್ಟೇ. ಅದು ಅಲ್ಲಿ ಆಶ್ರಯ ಕಮಿಟಿ ಇದ್ದಿದ್ದು 3 ಲಕ್ಷ ಹಿಡ್ಕೊಂಡು 10 ಲಕ್ಷ ರೂಪಾಯಿಗೂ ಒಂದೊಂದು ಪ್ಲಾಟ್ ಮಾರಿದ್ರು ಅವರು. ಇದ್ರಾಗ ಇಲ್ಲಿ 1-2-3 ಕಮಿಷನ್ ಏಜೆಂಟ್ರು ಅದಾರೆ. ಅದ್ರಾಗನ ಅದಾರ, ಹೆಸರು ಹೇಳೋಗಲ್ಲ. ಅವರು ಪ್ರಸಂಗ ಬಂದಾಗ ಹೇಳ್ತೀನಿ, ನಾನು ಹೇಳ್ಕೊಂಡು ತೊಗೊಂಬರ್ತೀನಿ ಅವ್ರನ್ನ. ಅವ್ರಿಗೆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಕೊಟ್ಟಾರೆ. ಇವ್ರಿಗೆ 2 ಕೊಟ್ರೆ ಅವ್ರು 2-3 ಅವ್ರು ತಿಂದಾರ. ಅವರು ಹಿಂಗೆ ಹಾಕಿ ಹೊಲಸು ವ್ಯವಸ್ಥೆ ಆಗಿ ಅವು 2-3 ಫ್ಲವರ್ ಬಿಲ್ಡಿಂಗ್ ಕಟ್ಟಾರ. ಆಶ್ರಯ ಮನೆ ಅಂತಾರ ನೀವು. ದೊಡ್ಡ ಕೋಟ್ಯಾಧೀಶರು ಕಟ್ಟಾಗಲ್ಲ ಅಂತ ಮನೆ ಕಟ್ಟ್ಯಾರ. ಇಲ್ಲಿ ಮನೆ ಬಂದ ರೊಕ್ಕ ಕೊಟ್ಟಾರ್ರಿ. ರೊಕ್ಕ ಇದ್ದವ್ರ ಊರಾಗಿದ್ದವ್ರ ಕೊಟ್ಟಾರ ಬಂದ್ ಕೇಸ್ ಅದಾರ. ಈ ನಮ್ಮ ಮನೆ ಬರೀ ಇದಕ್ಕೆ ಒಂದು ತಗಡು ಬಡ್ಕೊಳೋದಾಗವಲ್ದು. ಇಲ್ಲಿ ಒಂದು ಗಾಡಿ ಬಿದ್ದತೆ ಮುಂದೆ ತಗಡು ಹಾಕಿ ಬಡ್ಕೊಂತೀವಿ ಅಂದ್ರೆ ಬಡ್ಕೊಳಕ್ ಕೊಡವಲ್ರಿ. ಕೊಟ್ಟು ಬಿಡ, ಅದೇನು ಅಂಕಿ ಹೊಡಿಬಾರ್ದು. ಹೋಗ್ಬಿಡ, ನಾವು ದುಡ್ಡು ಕೊಟ್ಟಿವಿ ಅಂತ ಹೇಳ್ಬಿಟ್ಟಿವಿ. ನಾವು ದುಡ್ಡು ಕೊಟ್ಟಿವಿ. ಅವ್ರು ಒಂದ್ಸಾಗ್ಯಾರ, ನಾವು ಆಗ್ಬಾರ್ದು. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.